ನಮಸ್ಕಾರ ನಮಸ್ಕಾರ ಲೋಕಾಯುಕ್ತರಿಗೆ ಉಪಲೋಕಾಯುಕ್ತರಿಗೆ ಅಟ್ಲೀಸ್ಟ್ ಆಯ್ತಲ್ವೇ 63% ಭ್ರಷ್ಟಾಚಾರ ಇದೆ ಅಂತಕ್ಕಂಥದ್ದು ಉಪಲೋಕಾಯುಕ್ತರಿಗೆ ಗಮನದಲ್ಲಿದ್ದರೆ ಈಗ ಅವರು ಉಪಲೋಕಾಯುಕ್ತರಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಅವ್ರಿಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ? ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇದೆಯೋ ಇಲ್ಲ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಆ್ಯಕ್ಷನ್ ತಗೋಬೇಕಲ್ವಾ? ಅವ್ರ ಕೆಲಸ ಏನು? ಆಯ್ತಪ್ಪ ಭ್ರಷ್ಟಾಚಾರ ನಡೀತಾ ಇದೆ, ಯಾರ ಕಾಲದಲ್ಲಿ ನಡೀತಿತ್ತು ಅದು ಆಮೇಲೆ ಚರ್ಚೆ ಮಾಡೋಣ. ಬಟ್ ಅದಕ್ಕೆ ಈಗ ಅದು ಗೊತ್ತಿದ್ದು ಉಪಲೋಕಾಯುಕ್ತ ಅವರು ಬರೀ ಹೇಳಿಕೆಗೆ ಸೀಮಿತ ಮಾಡಿದ್ರೆ ಉಪಯೋಗ ಏನಾಯಿತು? ಗೊತ್ತಿಲ್ಲಪ್ಪ, ಅದನ್ನ ಅವ್ರು ಕೇಳ್ಬೇಕು, ನನಗೇನು ಗೊತ್ತು, ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಯಾವ ವರ್ಷದ್ದಾದರೂ ಆಗಲಿ ಈ ವರ್ಷದೊಂದು ವರದಿ ಮಾಡೋಕ್ಕೆ ಹೇಳಿ. ಇವ್ರು ಬಂದ ಮೇಲೆ 2.5 ವರ್ಷ ಇದೆಯಲ್ಲ ಅಧಿಕಾರ ನಡೆಸಿ, ಈಗ 3 ವರ್ಷ ಆಯ್ತಾ ಬಂತು, ಬರುತ್ತೆ ಇನ್ನೊಂದು 3 ತಿಂಗಳಿಗೆ. ಈ 3 ವರ್ಷದ್ದು ವರದಿ ಅಂತ ಮಾಡ್ಸೋಕೆ ಹೇಳಿ. ಎಷ್ಟು ಪರಿಶುದ್ಧವಾಗಿ ಪಾರದರ್ಶಕವಾಗಿ ಆಡಳಿತ ನಡೆದಿದೆ ಅದು ಒಂದು ನೋಡೋಣ. ಅದು ನನಗೆ ನಮಗೆ ಸಂಬಂಧ, ನಮಗೇನು ಸಂಬಂಧ ಇಲ್ಲ. ಯಾವ್ದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಸಮಾಜವಾದಿ ಅನ್ಕೊಂಡು ಹೋಗ್ತಾ ಇದಾರೆ. ಇಷ್ಟೊಂದು 40-50 ಲಕ್ಷ ರೂಪಾಯಿನ ವಾಚ್ ಕಟ್ಬೇಕಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾರೆ. ಒಂದು ನಿಮಿಷ ಬ್ರದರ್, ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅದಷ್ಟು. ಅದು ನಡೀತಾ ಇದೆ, ಅದೇನು ನಡೀತಾ ಇರ್ತವೆ, ಅದೇನು ತಲೆ ಕೆಡಿಸ್ಕೊಳ್ಳೋದು. ನೋಟಿಸ್ ಕೊಟ್ಟಿದ್ದಾರೆ, ಹೋಗಿ ಭೇಟಿ ಮಾಡ್ತಾರೆ, ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿದೆ. ಥ್ಯಾಂಕ್ ಯು.